ಮಾದೇವಪ್ಪವ್ರನ್ನ ಅವಹೇಳನಕಾರಿ ಮಾತಾಡಿದ್ದು, ಜಾತಿ ನಿಂದನೆ ಮಾಡಿದ್ದು, ನಿನ್ನ ಮೇಲೆ ಕೇಸ್ ಆಗಲ್ಲಂತಲ್ಲ, ನಿನ್ನ ಮಂದಿ ನಿನ್ನ ಕ್ಷಮೆ ಬೇಡುತ್ತೆ. ನಿನ್ನ ದೇವದುರ್ಗದಲ್ಲಿ ರಾಯಚೂರು ಮನೆಗಳಲ್ಲಿ ಮುತ್ತಿಗೆ ಹಾಕೋದು ಗ್ಯಾರಂಟಿ. ಈಗಲೇ ಅದು ಎಚ್ಚೆತ್ತುಕೊಂಡು, ಯಾಕೆಂದರೆ ನಾವು ಕೂಡ ಒಬ್ಬ ಪರಿಶಿಷ್ಟ ಜಾತಿಯಲ್ಲಿ ಬರೆಯೋ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟ. ಅವರಿಗೆ ಸಂಬಂಧ ಇಲ್ಲದೆ ಯಾರನ್ನೋ ಮೆಚ್ಚೋಕೆ, ಯಾರನ್ನೋ ಪಕ್ಷದ ಹೀರನ್ನು ಮೆಚ್ಚೋಕೆ ಅವಹೇಳನಕಾರಿ ಮಾಡಿರುವಂಥ ಮಾದೇವಪ್ಪವರಿಗೆ ಇವರು ಶಿವನಗೌಡ ನಾಯಕರು ನಮ್ಮ ಈ ಬಲಗೈ ಸಮುದಾಯದ ವತಿಯಿಂದ ನಾವು ಖಂಡನೆ ಮಾಡ್ತೀವಿ. ಈಗಲಾದರೂ ಕಾಲ ಮಿಂಚಿಲ್ಲ. ಶಿವನಗೌಡ ನಾಯಕರೇ, ದಯವಿಟ್ಟು ಬಹಿರಂಗವಾಗಿ ಮಾದೇವಪ್ಪವರಿಗೆ ಕ್ಷಮೆ ಕೇಳಿ, ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆಲ್ಲ ತಲೆಬಾಗಿ ಇನ್ನೊಂದ್ಸಲ ಇನ್ನೊಂದ್ಸಲ ಮುಂದುವರಿಯಂಗಿಲ್ಲ, ನಾನು ಇಲ್ಲಿಗೆ ಕ್ಷಮೆ ಕೇಳ್ತೀನಿ ಅಂತೇಳಿ ಅವ್ರು ಹೇಳಿದಾಗ ಮಾತ್ರ ಈ ಒಂದು ಪ್ರತಿಭಟನೆ ನಿಲ್ತದೆ. ಅಲ್ಲಿ ತನಕ ನಾವು ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಈಗಾಗಲೇ ಎಲ್ಲ ಪ್ರತಿಭಟನೆಗಾರರು ಮಾಡಿದ್ದಾರೆ. ಡಾಕ್ಟರ್ ಮಾದೇವಪ್ಪ ಅವರು ಒಂದು ಜಾತಿಗೆ ಸೀಮಿತ ಆದವರಲ್ಲ, ಸಮಾಜದ ಹಿರಿಯರು ಮತ್ತು ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕಕ್ಕೆ ವಿನಾಕಾರಣ ಏನು ಶಿವನಗೌಡ ನಾಯಕನ ಹೇಳಿಕೆ ಕೊಟ್ಟು, ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಸಮಾಜವನ್ನು ಕೆದಡುವ ಕೆಲಸ ಮಾಡಿದ್ದೇನಲ್ಲ, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಶಿವನಗೌಡ ನಾಯಕರೇ, ಈಗಲಾದರೂ ಬಹಿರಂಗವಾಗಿ ಸಾರ್ವಜನಿಕವಾಗಿ ತಾವುಗಳು ಕ್ಷಮೆ ಕೇಳ್ತಿದ್ರೆ ನಿಮ್ಮ ಪರಿಸ್ಥಿತಿ ಮನೆಗೆ ಕಳಿಸೋದಂತ ಗ್ಯಾರಂಟಿ ಇದೆ. ಈ ಸಮುದಾಯ ನಿಮ್ಮ ಮನೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದೇ ಹೇಳ್ಬೇಕು. ದಯವಿಟ್ಟು ಶಿವನಗೌಡ ನಾಯಕರೇ, ನೀವು ಮಾತ್ರ ಬಾಯಿಯನ್ನು ಬಿಗಿಯಾಗಿಟ್ಟುಕೊಂಡು ಬಾಯಿಯನ್ನು ಎಚ್ಚರಿಕೆಯಿಂದ ನಾಲಿಗೆಯನ್ನು ಚೆನ್ನಾಗಿ ಶಬ್ದ, ಯಾಕೆಂದರೆ ನೀವು ಮಾತು ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀರಿ, ನೀವೊಬ್ಬ ನೀವು ಮಾತು ಎತ್ತಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀರಿ, ಅಂಬೇಡ್ಕರ್ ವಾದ ಅಂತೀರಿ, ಮಗನ ಅಂಬೇಡ್ಕರ್ ಅಂತ ಹೇಳ್ತೀರಿ, ಅಂಬೇಡ್ಕರ್ ವಂಶಸ್ಥರನ್ನ ನೀವು ಈ ರೀತಿ ಯಾರಿಗೂ ಮೆಚ್ಚಿಸೋವಾಗಿ, ಯಾರು ನಿಮ್ಮ ಪಕ್ಷಕ್ಕೆ ಹಿರಿಯರಿಗೆ ಮೆಚ್ಚಿಸೋವಾಗಿ ಮಾದೇವಪ್ಪರಿಗೆ ವಿನಾಕಾರಣ ಯಾವುದೇ ಕಾರಣ ಇಲ್ಲ. ಮೌರ್ಯವರಿ ಒಳ ಮೀಸಲಾದ ಬಗ್ಗೆ ನನಗೆ ಸಂಬಂಧನೇ ಇಲ್ಲ ಅಂತ ಒಂದು ದಿನದಲ್ಲಿ ತಾವುಗಳು ಚಿತ್ರದುರ್ಗದಲ್ಲಿ ಹೇಳಿಕೆ ಕೊಟ್ಟಿರಲ್ಲ, ಇದು ಎಷ್ಟು ಸಮಂಜಸ? ನಿಮಗಾದ್ರೂ ಬಂತ ಅನ್ಪಾರ್ಲಿಮೆಂಟ್, ನೀವೊಬ್ಬ ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ರಿ, ಸಾರ್ವಜನಿಕ ಜೀವನದಲ್ಲಿ ತಾವು ಇರ್ತೀರಿ, ತಾವು ತಮ್ಮ ತಪ್ಪುಗಳನ್ನ ಮಾಡ್ತಾ ಬಂದಿದ್ದೀರಿ. ಆದರೂ ನಮ್ಮ ಸಮಾಜದ ಹಿರಿಯರನ್ನ ಅವಹೇಳನಕ್ಕೆ ವಿನಾಕಾರಣ ಇದ್ರೆ ಮಾತಾಡಿ. ಎಲ್ಲರಿಗೂ ಹಕ್ಕಿದೆ. ಬಾಬಾ ಸಾಹೇಬರು ಎಲ್ಲ ಪ್ರಜಾಪ್ರಭುತ್ವ ಎಲ್ಲ ಜನಾಂಗಕ್ಕೆ ಹಕ್ಕು ಕೊಟ್ಟಿದ್ದಾರೆ. ವಿನಾಕಾರಣ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವ್ರನ್ನ ಅವಹೇಳನಕಾರಿ ಮಾತಾಡಿದ್ದು, ಜಾತಿ ನಿಂದನೆ ಮಾಡಿದ್ದು, ನಿನ್ನ ಮೇಲೆ ಕೇಸ್ ಆಗಲ್ಲಂತಲ್ಲ, ನಿನ್ನ ಮಂದಿ ನಿನ್ನ ಕ್ಷಮೆ ಬೇಡುತ್ತೆ. ನಿನ್ನ ದೇವದುರ್ಗದಲ್ಲಿ ರಾಯಚೂರು ಮನೆಗಳಲ್ಲಿ ಮುತ್ತಿಗೆ ಹಾಕೋದು ಗ್ಯಾರಂಟಿ.
ಈಗಲೇ ಅದು ಎಚ್ಚೆತ್ತುಕೊಂಡು, ಯಾಕಂದ್ರೆ ತಾವು ಕೂಡ ಒಬ್ಬ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥವ್ರು, ಇದೇ ಮಾತು ಇನ್ನೊಬ್ಬರು ಬೇರೆಯವರಾಗಿದ್ರೆ ಅದು ಬೇರೆ ಕಥೆ ಆಗಿತ್ತು. ಈಗ ನಾವು ನಮ್ಮ ಅಣ್ಣ ತಮ್ಮನಾಗಿ ಒಂದು ಎಸ್ ಟಿ ಸಮುದಾಯಕ್ಕೆ ಸೇರಿದವ್ ನೀನು, ಯಾಕಂದ್ರೆ ವಿನಾಕಾರಣ ನೀನು ಮಾತಾಡಬಾರ್ದಿತ್ತು. ಯಾವ ಕಾರಣಕ್ಕೆ ಮಾತಾಡಿದ್ದು ಗೊತ್ತಿಲ್ಲ ನಮಗೆ. ಈಗಲೇ ಅದು ಎಚ್ಚೆತ್ತುಕೊಂಡು ಬಹಿರಂಗ ಕ್ಷಮೆ ಕೇಳ್ತಿದ್ರೆ ನಾವು ನಿನ್ನ ಎಲ್ಲಿದ್ದರೂ ಗೇರ ಮಾಡೋಕ್ಕಂತೂ ಹಿಂಜರಿಯಂಗಿಲ್ಲ. ಈ ಮೂಲಕ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಶ್ರೀನಿಗೌಡ ನಾಯಕರೇ. ಚಲವಾದಿ ಸಮಾಜ ಬಲಹೀನ ಅಲ್ಲ, ಚಲವಾದಿ ಸಮಾಜ ನಿರ್ಣಯ ಪಾತ್ರವನ್ನು ವಹಿಸಿಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಅಂತ ಈ ಸಮುದಾಯಕ್ಕೆ ತಾವು ಎದುರಾಕಬಾರ್ದು. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ತಮಗೆ ತಕ್ಕಪಟ್ಟು ಆಗಿದೆ, ಈಗಾಗಲೇ ಅನುಭವ ಆದಾಗಿಂದ ತಾವುಗಳು ಈ ಥರ ಹೇಳಿಕೆ ಕೊಟ್ಟು ಒಬ್ಬ ವ್ಯಕ್ತಿಯನ್ನ ತೇಜೋವಧನೆ ಮಾಡೋದು ಎಷ್ಟು ಸಮಂಜಸ. ಹಾಗಾಗಿ ಶ್ರೀನಿಗೌಡ ನಾಯಕರೇ, ಇದು ಚಲವಾದಿ ಬಂದು ರಾಯಚೂರು ಜಿಲ್ಲೆಯ ಎಲ್ಲ ನಮ್ಮ ಬಲಗೈ ಜನಾಂಗದ ವತಿಯಿಂದ ಎಚ್ಚರಿಕೆಯನ್ನು ಕೊಡಲಾಗ್ತದೆ ತಮಗೆ. ಶಿವನಗೌಡ ನಾಯಕ್ ಅವರು ಈ ತರ ಹೇಳಿಕೆ ಹೇಳಿರೋದು ತುಂಬಾ ತಪ್ಪಾಗಿದೆ. ಅವರು ಒಂದು ಗೌರವ ಸ್ಥಾನದಲ್ಲಿದ್ದು ಒಂದು ವೇದಿಕೆ ಮೇಲೆ ಏನ್ ಮಾತಾಡಬೇಕು, ಯಾವ ಪದಗಳನ್ನ ಬಳಸಬೇಕು ಅನ್ನೋ ಪರಿಜ್ಞಾನ ಇರಬೇಕು ಅವರಿಗೆ. ಫಸ್ಟ್ ಆಫ್ ಆಲ್ ಆ ಪರಿಜ್ಞಾನ ಇಲ್ಲದೇನೆ ಈ ರೀತಿ ಮಾತಾಡಿರೋದು ತುಂಬಾ ದೊಡ್ಡ ತಪ್ಪಂತ ಹೇಳ್ತೀನಿ. ಈ ತರ ಕಪಾಳ ಮೋಕ್ಷ ಮಾಡ್ತೀನಿ, ಇದು ಯಾರಿಗೇ ಆದ್ರೂ ನಾವು ಪದಗಳನ್ನ ಬಳಸೋ ಹಕ್ಕಿಲ್ಲ. ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವ್ರ ಸ್ಥಾನಕ್ಕಾಗ್ಲಿ ಆ ವ್ಯಕ್ತಿಗಾಗ್ಲಿ ನಾವು ಗೌರವ ಕೊಡಬೇಕಾಗುತ್ತೆ. ಪದೇ ಹಿಂಗೆ ನಮ್ಮ ಚಲವಾದಿ ಸಮುದಾಯಕ್ಕೆ SC ಅವರಿಗೆ ಈ ತರ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಇನ್ಮುಂದೆ ಇವರು ಈ ತಪ್ಪನ್ನ ಅವರು ತಿದ್ಕೊಂಡು ಎಲ್ಲರ ಇದರಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ನಾನು ಹೇಳ್ತೀನಿ. ಇದನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ಈ ಹೋರಾಟ ನಾವು ಹಿಂಗೆ ಮುಂದುವರಿಸ್ತೀವಿ. ನಮ್ಮ ಚಲವಾದಿಯವರು ಏನಿದ್ದಾರೆ, ಏನ್ ಮಾಡ್ತೀವಿ ಅನ್ನೋದು ಕೂಡ ನಾವು ತೋರಿಸ್ತೀವಿ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೀನಿ.